ನಮಸ್ಕಾರ ಸ್ನೇಹಿತರೆ ಹಿರಿಯ ನಾಗರಿಕರು ಅಂಗವಿಕಲರು ಮತ್ತು ವಿಧವಾ ವೇತನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಮಾಹಿತಿಗಳು ಇದೀಗ ಗಮನಕ್ಕೆ ಬಂದಿವೆ. ಪಿಂಚಣಿ ಹಣ ಯಾವಾಗ ಬರಬಹುದು, ಬಾಕಿ ಹಣ ಇದ್ದರೆ ಏನಾಗಬಹುದು, ಜೀವಿತ ಪ್ರಮಾಣಪತ್ರದ ವಿಚಾರದಲ್ಲಿ ಏನು ಮಾಡಬೇಕು ಮತ್ತು ಪಿಂಚಣಿ ಹೆಚ್ಚಳದ ಬಗ್ಗೆ ಏನು ಮಾಹಿತಿ ಇದೆ, ಈ ಎಲ್ಲವನ್ನ ಈ ವಿಡಿಯೋವಾಗಿ ಸರಳವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಪಿಂಚಣಿ, ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಸಾಮಾನ್ಯವಾಗಿ ಹಂತವಾಗಿ ನಡೆಯುತ್ತಿದೆ. ಹಾಗಾಗಿ ಒಬ್ಬರಿಗೆ ಹಣ ಜಮಾ ಆಗಿದೆ ಎಂದ ಮಾತ್ರಕ್ಕೆ ಅದೇ ದಿನ ಎಲ್ಲರ ಖಾತೆಗೂ ಹಣ ಬರಬೇಕೆಂದೇನಿಲ್ಲ. ನಿಮ್ಮ ಜಿಲ್ಲೆ, ಬ್ಯಾಂಕ್ ಮತ್ತು ಪಾವತಿ ಪ್ರಕ್ರಿಯೆ ಆಧಾರದ ಮೇಲೆ ಸ್ವಲ್ಪ ವ್ಯತ್ಯಾಸವಾಗಬಹುದು. ಇನ್ನು ಹಿಂದಿನ ತಿಂಗಳ ಪಿಂಚಣಿ ಹಣ ಬಾಕಿ ಉಳಿದಿದ್ದರೆ ಆ ಬಾಕಿ ಮೊತ್ತವನ್ನು ಮುಂದಿನ ಪಾವತಿಯೊಂದಿಗೆ ಸೇರಿಸಿ ನೀಡುವ ಸಾಧ್ಯತೆ ಇರುತ್ತದೆ. ಆದರೆ ನಿಮ್ಮ ಖಾತೆಗೆ ಎಷ್ಟು ಹಣ ಬರಲಿದೆ ಎನ್ನುವುದನ್ನು ನಿಮ್ಮ ಪಿಂಚಣಿ ದಾಖಲೆ ಮತ್ತು ಅಧಿಕೃತ ಪಾವತಿ ಸ್ಥಿತಿಯ ಆಧಾರದ ಮೇಲೆ ಮಾತ್ರ ಖಚಿತಪಡಿಸಿಕೊಳ್ಳಬೇಕು. ಮುಂದಿನ ಪ್ರಮುಖ ವಿಚಾರ ಜೀವಿತ ಪ್ರಮಾಣಪತ್ರ. ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳು ಸರ್ಕಾರ ಕೇಳುವ ಸಂದರ್ಭದಲ್ಲಿ ಜೀವಿತ ಪ್ರಮಾಣಪತ್ರ ಅಥವಾ ಅಗತ್ಯ ದಾಖಲೆಗಳನ್ನು ಪರಿಶೀಲನೆಯನ್ನು ಪೂರ್ಣಗೊಳಿಸಬೇಕು. ದಾಖಲೆಗಳು ಅಪ್ಡೇಟ್ ಆಗದಿದ್ದರೆ ಪಾವತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ದಾಖಲೆಗಳ ಸ್ಥಿತಿ ಸರಿಯಾಗಿದೆ ಎಂದು ಸಂಬಂಧಪಟ್ಟ ಕಚೇರಿ ಅಥವಾ ಅಧಿಕೃತ ವ್ಯವಸ್ಥೆಯಲ್ಲಿ ಪರಿಶೀಲಿಸಿಕೊಳ್ಳಿ. ಇನ್ನು ಅಂಗವಿಕಲ ಪಿಂಚಣಿ ಪಡೆಯುತ್ತಿರುವವರಿಗೆ ಕೂಡ ವಿವಿಧ ಸರ್ಕಾರಿ ಸೌಲಭ್ಯಗಳು ಲಭ್ಯವಿರಬಹುದು. ಪಿಂಚಣಿ ಮಾತ್ರವಲ್ಲದೆ ವಿದ್ಯಾರ್ಥಿ ವೇತನ, ಶಿಕ್ಷಣ ಮತ್ತು ಉದ್ಯೋಗ ಸಂಬಂಧಿತ ಸೌಲಭ್ಯಗಳ ಅರ್ಹತೆಯ ಆಧಾರದ ಮೇಲೆ ಸಿಗಬಹುದು. ಆದ್ದರಿಂದ ಅಂಗವೈಕಲ್ಯ ಪ್ರಮಾಣಪತ್ರ ಮತ್ತು ಇತರ ದಾಖಲೆಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಅದೇ ರೀತಿ ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರು ತಮ್ಮ ಪಿಂಚಣಿ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬೇಕು. ಹಣ ತಡವಾಗಿದ್ದರೆ ತಕ್ಷಣ ಗಾಬರಿಯಾಗದೆ ಬ್ಯಾಂಕ್ ಖಾತೆ, ಆಧಾರ್ ಸಂಬಂಧಿತ ಮಾಹಿತಿ ಮತ್ತು ಪಿಂಚಣಿ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಸಂಬಂಧಪಟ್ಟ ಇಲಾಖೆಯನ್ನು ಸಂಪರ್ಕಿಸಿ. ಇನ್ನು ಪಿಂಚಣಿ ಹೆಚ್ಚಳದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ವಿಧವಾ ವೇತನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಹೆಚ್ಚಿನ ಮೊತ್ತದ ಪಿಂಚಣಿ ನೀಡಬೇಕು ಎಂಬ ಬೇಡಿಕೆಗಳು ಕೇಳಿಬರುತ್ತಿವೆ. ಆದರೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವವರೆಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಯಾವುದೇ ನಿರ್ದಿಷ್ಟ ಮೊತ್ತವನ್ನು ಖಚಿತ ಮಾಹಿತಿ ಎಂದು ನಂಬಬೇಡಿ. ಹಾಗಾಗಿ ಪಿಂಚಣಿ ಹಣ ಇನ್ನೂ ನಿಮ್ಮ ಖಾತೆಗೆ ಬಂದಿಲ್ಲ ಎಂದರೆ ಸ್ವಲ್ಪ ಸಮಯದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಪರಿಶೀಲಿಸಿ. ಅಗತ್ಯವಿದ್ದರೆ ಗ್ರಾಮ ಪಂಚಾಯಿತಿ, ತಾಲೂಕು ಕಚೇರಿ ಅಥವಾ ಸಂಬಂಧಪಟ್ಟ ಪಿಂಚಣಿ ಇಲಾಖೆಯಲ್ಲಿ ನಿಮ್ಮ ಪಾವತಿ ಸ್ಥಿತಿಯನ್ನು ವಿಚಾರಿಸಿ. ಮುಖ್ಯವಾಗಿ ಪಿಂಚಣಿ ಹೆಚ್ಚಳ, ಬಾಕಿ ಹಣ ಅಥವಾ 2 ಕಂತಿನ ಹಣದ ಬಗ್ಗೆ ಅಧಿಕೃತ ಮಾಹಿತಿ ಬಂದ ನಂತರವೇ ಅಂತಿಮವಾಗಿ ನಂಬಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪಿಂಚಣಿ ಪಡೆಯುತ್ತಿರುವ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.